ಫಹದ್ ಫಾಸಿಲ್ ಅವರು ಫೈಟ್ ನೀವು ಹೇಳಿದಾಗ ಒಂದು ಫೇಸಲ್ಲಿ ಫೈಟ್ ಮುಗಿದ ಮೇಲೆ ಅವ್ರ ರಿಯಾಕ್ಷನ್ಸು, ಆಮೇಲೆ ಜನರ ರಿಯಾಕ್ಷನ್ಸ್ ಹೆಂಗಿತ್ತು ಆಲ್ ದಿ? ಸೊ ಬೇಸಿಕಲಿ ಫಸ್ಟ್ ಯು ಆ್ಯಕ್ಟ್ರ್ ಅವ್ರದ್ದು, ಹಿ ವಾಸ್ ವಿಲ್ಲಿಂಗ್ ಟು ಪುಟ್ ಇನ್ ಹಾರ್ಡ್ ವರ್ಕ್. ಯಾಕಂದ್ರೆ ಅವ್ರು ಗೊತ್ತಿತ್ತು, ನಾವು ಡಿಸ್ಕಸ್ ಮಾಡಿದೆವು. ನಾನು ಹೇಳಿದೆ ಮೊದಲೇ, ನೀವು ಹೀಗೆ ಮಾಡಬೇಕಾದ್ರೆ ನಾವು ರಿಹರ್ಸ್ ಮಾಡಲೇಬೇಕು ಅಂತ, ಇಲ್ಲಾಂದ್ರೆ ಆಗಲ್ಲ, ಸುಮ್ಮನೆ ಮಾಡ್ಲಿಕ್ಕೂ ಆಗಲ್ಲ. ಬಿಕಾಸ್ ನಾವು ಡೂಪನ್ನು ಯೂಸ್ ಮಾಡ್ತಾ ಇಲ್ಲ, ನಿಮಗೆ ಯೂಸ್ ಮಾಡ್ತಿದ್ದೇವೆ, ನೀವೇ ಮಾಡಬೇಕಾಗುತ್ತೆ. ಅದೆಲ್ಲ ನಾವು ಮೊದಲೇ ಡಿಸೈಡ್ ಮಾಡಿದೆವು. ಅದಕ್ಕೆ ಅವ್ರು ಬಂದು ಇಲ್ಲಿ ಟ್ರೈನಿಂಗ್ ಮಾಡಿದೆವು. ಮತ್ತು ನನ್ನ ತಮ್ಮ ಡೆಲ್ಸನ್ ಅವರ ಸ್ಟೇ ಹತ್ರ, ಇಲ್ಲಿ ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಶೂಟ್ ನಡೀತಿತ್ತು, ಯಲಹಂಕ ಹತ್ರ. ಎಲ್ಲಿ ಅದು ಮನೆ ಅದಿದ್ದು? ಯಲಹಂಕ ಹತ್ರ, ಇದು ಏರ್ಪೋರ್ಟ್ ನಂತರ. ಏರ್ಪೋರ್ಟ್ ನಂತರ ದೇವನಹಳ್ಳಿ ಆಚೆ. ಸೊ ಅವ್ರಿಗೆ ಟ್ರೈನಿಂಗ್ ಎಲ್ಲ ಮಾಡ್ತಿದ್ದೆವು, ಎಲ್ಲ ರೆಡಿ ಮಾಡಿದೆವು. ದಟ್ ಟ್ರೈನ್ ವಾಸ್ ರಿಯಲ್? ಅಂದ್ರೆ ಟ್ರೈನ್ ಹಿಂದೆ ಬರ್ತಿತ್ತ ಅಲ್ಲಿ? ಟ್ರೈನ್ ಹೌದು, ಅಲ್ಲಿ ಇದೆ, ಟ್ರ್ಯಾಕ್ ಇದೆ. ಅದು CG ಅಲ್ಲ, ಅದು ರಿಯಲ್. ವಾವ್, ಸಖತ್ ಜಾಗ ಹುಡುಕಿದ್ದು. ಸೊ ಫಸ್ಟ್ ನಾವು ಆಕ್ಟರ್ ಮೈಂಡ್ ಸೆಟ್ ಅನ್ನು ರೆಡಿ ಮಾಡಬೇಕಾಗುತ್ತೆ ಕೆಲವು ಸಲ. ಅಂದ್ರೆ ಡಿಪೆಂಡಿಂಗ್ ಆನ್ ದ ಆಕ್ಟರ್. ಯಾಕಂದ್ರೆ ಇವರೆಲ್ಲ ಓಕೆ, ಬಿಕಾಸ್ ಸಮ್ ಆಕ್ಟರ್ಸ್ ವಿಲ್ ನಾಟ್ ಬಿ ಏಬಲ್ ಟು ಕಮ್, ಬನ್ನಿ ಟ್ರೈನ್ ಮಾಡಿ ಅಂತ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ದೇ ಹ್ಯಾವ್ their own schedules and character doesn't demand that kind of action. Alwa, that is fine. What we need their swag and attitude for their fight. But here Ranga had to be there. He should be fighting, he should be doing his own things. Everything has to be Ranga. Very nice. ಇದನ್ನು ನಾವು ಮೊದಲೇ ಡಿಸೈಡ್ ಮಾಡಿದೆವು. ಸೊ ಅದು ಅವ್ರು ಹೇಳಿದ್ರು ಡನ್, 100% ಕೊಡ್ತೇನೆ ಅಂತ ಹೇಳಿದ್ರು. ಆಮೇಲೆ ಅದನ್ನು ಶೂಟೆಲ್ಲ ಮಾಡಬೇಕು. ನನಗೆ ಅಂದರೆ ಫಸ್ಟಿಗೆ ಟ್ರೈನಿಂಗ್ ಬಂದಾಗ ಫುಲ್ ಟೆನ್ಷನ್ ಆಗಿಬಿಟ್ಟೆ ನಾನು. ಯಾಕಂದರೆ ಅವ್ರು ಮಾಡೋ ರೀತಿ ನೋಡಿದ್ರೆ ನನಗೆ ಒಂದು ಸೆಟ್ಟೇ ಆಗ್ತಿರಲ್ಲ. ಫುಲ್ ಟೆನ್ಷನ್ ಆಗಿ, ಇದು ಪಂಚೆ ಕರೆಕ್ಟ್ ಬರ್ತಿಲ್ಲ, ಇದಕ್ಕೆ ಐ ಆಮ್ ವೆರಿ ಪರ್ಟಿಕ್ಯುಲರ್. ಈಗ ಪಂಚ್ ಮಾಡಬೇಕಾದ್ರೆ ಕೆಲವರು ಹೀಗೆ ಇಡ್ತಾರೆ, ಹೀಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಇಟ್ ಹ್ಯಾಸ್ ಟು ಬಿ ಲೈಕ್ ದಿಸ್ ಫಾರ್ ಮಿ. ಹೆಂಗೆ? ಇಟ್ ಹ್ಯಾಸ್ ಟು ಬಿ ಲೈಕ್ ದಿಸ್. ಇಟ್ ಹ್ಯಾಸ್ ಟು ಬಿ ಲೈಕ್ ದಿಸ್ ಇಫ್ ಇಟ್ ಇಸ್ ಅ ಪಂಚ್. ಆಯ್ತಾ? ಸೊ ವೆರಿ ಪರ್ಟಿಕ್ಯುಲರ್ ವೆನ್ ಇಟ್ ಕಮ್ಸ್ ಟು ಫ್ಯೂ ಥಿಂಗ್ಸ್. ಐ ಆಮ್ ವೆರಿ ಪರ್ಟಿಕ್ಯುಲರ್ ಬಿಕಾಸ್ ದಟ್ಸ್ ವಾಟ್ ಡಿಫೈನ್ ದ ಸ್ಟೈಲ್ of the... See, that is why, since you are particular, that is how it is seen on the screen as well, and that is where we have accepted as an audience. Because I have OCD when it comes to postures. Yeah, postures, because I have practiced postures for like 24 years when it comes to karate. And if someone is doing a posture wrongly, I cannot take it. I will make sure it is right. ಒಂದಂತೂ ಗೊತ್ತಿತ್ತು, ಯಾಕಂದರೆ ಆ ಇಲೆವೇಷನ್ಸ್ ಏನಿತ್ತು, ಆ ಕ್ಯಾರೆಕ್ಟರ್ ಬರಬೇಕಾದ್ರೆ ಆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನನಗೆ ಆ ಟೆನ್ಷನ್ ಇತ್ತಲ್ವ, ನಾನು ಹೇಳಿದೆ. ಬಟ್ ಸೆಟ್ಟಲ್ಲಿ ಫಸ್ಟ್ ಶಾರ್ಟ್ ತೆಗಿಬೇಕಾದ್ರೆ ದ ವೇ ಹಿ ಡಿಡ್ ನೋ, ಅಲ್ಲಿಗೆ ಗೊತ್ತಾಯ್ತು. ಓಕೆ, ನನಗೆ ಸ್ವಲ್ಪ ಸಮಾಧಾನ ಆಯ್ತು ಅಲ್ಲಿಗೆ. ಹಬ್ಬ, ಬಚಾವಾದೇವು. ಹೌದು. ಆಮೇಲೆ ಅವರ ಇನ್ವಾಲ್ವ್ಮೆಂಟ್ ಹೇಗೆ ಆಯ್ತಂದರೆ 8 days ನಾವು ಶೂಟ್ ಮಾಡಬೇಕಿತ್ತು. ಅವರು ಇಲ್ಲ, ಇನ್ನು ಸ್ವಲ್ಪ ಬೆಟರ್ ಮಾಡೋಣಲ್ವಾ, ಇನ್ನು ಸ್ವಲ್ಪ ಸರಿ ಮಾಡ್ತೇನೆ ಇದನ್ನು ನಾನು. ಐ ವಾಸ್ ಫೈನ್, ಬಟ್ ಹಿ ವಾಸ್ ನಾಟ್ ಫೈನ್. ಹಿ ಗಾಟ್ ಇಸ್ OCD. ಆಮೇಲೆ ಐ ಥಿಂಕ್ ಅದು ನಿಮಗೆ ಒಂದು ಬೇರೆ ಲೆವೆಲ್ ಕಿಕ್ ಹೊಡೆಯುತ್ತೆ. ಹೌದು, ಯಾಕೆಂದರೆ ಒನ್ ಥಿಂಗ್ ಅಬೌಟ್ ಹಿಮ್ ಇಸ್, ಅವರು ಫಾದ್ ಅವ್ರು ಏನು ಹೇಳ್ತಾರೆ ಅಂದರೆ, ಅವ್ರಿಗೆ ನ್ಯಾಚುರಲ್ ಆಗಿ ಬರೆದಿದ್ರೆ ಅವರಿಗೆ ಅದನ್ನು ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ. ಎಸ್, ಅದನ್ನು ಇಟ್ ಹ್ಯಾಸ್ ಟು ಬಿ ಫ್ಲೋಯಿಂಗ್ ಫಾರ್ ಹಿಮ್. ಸೊ ಇಟ್ ಶುಡ್ ನಾಟ್ ಬಿ ವೆರಿ ಕಾಂಪ್ಲಿಕೇಟೆಡ್, ಇಟ್ ಶುಡ್ ನಾಟ್ ಬಿ ವೆರಿ ಡಿಫಿಕಲ್ಟ್, ಬಟ್ ಹಿ ಶುಡ್ ಬಿ ಏಬಲ್ ಟು ಡೂ ಇಟ್. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಇನ್ಸೈಡ್. ಯಾಕೆಂದರೆ ಅದು ಬರೆದಿದ್ರೆ ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಓಡಿಸ್ಕೊಂಡು ಹೋಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಮೂಮೆಂಟ್ ಕರೆಕ್ಟಾಗಿ ಬರಲ್ಲ, ಕ್ಯಾರೆಕ್ಟರ್ ಬಿಟ್ಟು ಹೋಗುತ್ತೆ ಅಂತ. ಕಾಮನ್ ವಿತ್ ಎವ್ರಿ. ಹೌದು. ಸೊ ಅವರು ನನಗೆ ಹೇಳಿದ್ರು. ಅದ ನಂತರ ಅವ್ರಿಗೆ ಬೇಕಿದ್ದಾಗೆ ನಾವು ಒಂದು ವರ್ಷ ಮಾಡಿದ್ವು. 8 days ಫೈಟ್ 15 days ಹೋಯ್ತು ಅದು. And he is the producer. Yeah, so that's okay. It's okay because he wanted to get things right. So adu okay, and everybody is like, so good there in that team. Jitu agirli, Samir Tahir ಅವರು ಆಗಿರಲಿ, DOP ಅವರಾಗಲಿ, ಲೈಕ್ ಅಮೇಝಿಂಗ್. ದ ಹೋಲ್ ಕಂಪ್ಲೀಟ್ ಫಿಲ್ಮ್ ವಾಸ್ ಶಾಟ್ ಇನ್ ಬ್ಯಾಂಗ್ಳೂರಾ? ಹೌದು. ಒಂದು 2-3 ದಿನ ಎಲ್ಲೋ ಬೇರೆ ಕಡೆ ಶೂಟ್ ಮಾಡಿದ್ರು ಅವರು, ಕೊಚ್ಚಿಯಲ್ಲಿ ಪ್ಯಾಚ್ ಅಂತ. ಬಟ್ ಉಳಿದದೆಲ್ಲ ಇಲ್ಲೇ ಮಾಡಿದ್ರು. ಸೊ ಅದೆಲ್ಲ ಆಯಿತು. ಆಮೇಲೆ ಗೊತ್ತಿತ್ತು ಇದರ ಭವಿಷ್ಯ ಇಷ್ಟ ಆಗುತ್ತೆ, ಬಟ್ ಐ ಡಿಂಟ್ ನೋ, ನನಗೆ ಗೊತ್ತಿರಲ್ಲ ಅದು 150 CR ತನಕ ಹೋಗುತ್ತೆ, ಆ ರೇಂಜಿಗೆ ಸೌಂಡ್ ಆಗುತ್ತೆ ಅಂತ ನಂಗೆ ಗೊತ್ತೇ ಇಲ್ಲ. ಇಲ್ಲಾಂದರೆ ಮೊದಲೇ ನಾನು ಒಂದಷ್ಟು ರಜೆ ತೊಗೊಂಡು ಅಲ್ಲಿ ಹೋಗಿ ಇಂಟರ್ವ್ಯೂ ಕೊಡ್ತಾ ಇದ್ದೆ. ಬಟ್ ಓವರಾಲ್ ಬಜೆಟ್ ಆಫ್ ದ ಫಿಲ್ಮ್ ಎಷ್ಟಿರ್ಬೋದು? ಒಂದು 35 ಅಷ್ಟೇ. ಸೊ ಇಟ್ ಹಸ್ ಕಲೆಕ್ಟೆಡ್ ಮೋರ್. ಈಗ ತುಂಬ ಕಡೆ ರೀಮೇಕ್ ಅದು ಎಲ್ಲ ರೈಟ್ಸ್ ತೊಗೊಂಡಿದ್ದಾರೆ, ಅದೆಲ್ಲ ಆಗ್ತಾ ಇದೆ. ಹೌದು. ಇವು ಆಸ್ಮಿ ಅಲ್ಲ, ಅದ್ರದ್ದು ಏನು ಔಟ್ಕಮ್ಸ್ ಅಂತ ನಾನು ಹೇಳ್ತೇನೆ. ತುಂಬ ಜನ ಹೇಳಿದ್ರು ನನಗೆ, ಫೋನ್ ಮಾಡಿ, ತುಂಬ ಜನ ಎಲ್ಲ ಕಡೆಯಿಂದ ಫೋನ್ ಬಂದಿದೆ.
ಚೆನ್ನಾಗಿದೆ ಅದು ಇದು ಅಂತ ಆಸ್ಕ್ ಫಾರ್ ದ ಪ್ರಾಜೆಕ್ಟ್. ಬಟ್ ದ ಬೆಸ್ಟ್ ಥಿಂಗ್ ಹ್ಯಾಪನ್ ಟು ಮೀ ಇಸ್, ನಾನು ಮುನ್ನಾರಲ್ಲಿ ಮೊನ್ನೆ ವಿಜಯ್ ದೇವರಕೊಂಡ ಅವ್ರದ್ದು ಶೂಟ್ ಮಾಡ್ತಾ ಇದ್ದೆ, ಒಂದು VD12 ಶೂಟ್ ಮಾಡ್ತಾ ಇದ್ದೆ ಮುನ್ನಾರಲ್ಲಿ, ಒಂದು ಡ್ಯಾಮಲ್ಲಿ. ಅದು ಕೂಡ ಅಲ್ಲಿ ಪರ್ಮಿಷನ್ ಇಲ್ಲ ಜಾಸ್ತಿ, ಓಡಾಟ ಎಲ್ಲ ಜಾಸ್ತಿ ಆಗಲ್ಲ, ಕಾಡಲ್ಲಿ. ಅಲ್ಲಿ ಒಂದು ಫಾರೆಸ್ಟ್ ಗಾಡಿ ಬಂತು, ಫಾರೆಸ್ಟರ್ ಅವ್ರದ್ದು. ಫಾರೆಸ್ಟರ್ ಯಾಕಂದ್ರೆ ಅಲ್ಲಿ ಪಾಸಿಂಗ್ ಆಗ್ತಿತ್ತು ಅವ್ರದ್ದು, ನಾವು ಒಂದು ಸ್ವಲ್ಪ ಸ್ಟೇ ಮಾಡ್ಕೊಂಡು ಸೇಮ್ ಪಾಸಿಂಗ್ ರೋಡಲ್ಲಿ ಆಯಿತಾ. ಸೊ ಅವರು, ನಾನು ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ, ಹೀಗೆ ಅಂತ ಮಾಡಬೇಕಾದ್ರೆ ಅವ್ರು ನಿಂತಿರು, ನನ್ನ ಹತ್ರ ನಿಂತರು ಅವರು. ಅದಕ್ಕೆ ನನ್ನ ಹತ್ರ ಕೇಳಿದ್ರು ಅವರು, ನೀನು ಚೇತನ ಅಂತ ಕೇಳಿದ್ರು. ಯಾರು? ವಿಜಯ್ ದೇವರಕೊಂಡ? ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಜೀಪ್ ಬರ್ತಾ ಇತ್ತು. ಅವ್ರು ಕೇಳಿದ್ರು, ನೀನು ಚೇತನ ಅಂತ ಕೇಳಿದ್ರು. ಹೌದಾ ಅಂತ ಹೇಳಿದೆ. ನೀನೇ ಆವೇಶ ಮಾಡಿದಲ್ವಾ ಅಂತ ಹೇಳಿದ್ರು. ಹೌದಾ ಅಂತ ಹೇಳಿದೆ. ಅದು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗ, ಎಲ್ಲೋ ಅಲ್ಲಿ ಕಾಡಲ್ಲಿ ಅಷ್ಟು ದೂರ ಮುನ್ನಾರಲ್ಲಿ, ಬಿಕಾಸ್ ಆಫ್ ದಿ ಸೋಷಿಯಲ್ ಮೀಡಿಯಾ ಮೇ ಬಿ ಪೀಪಲ್ ಟಾಕಿಂಗ್, ಐ ಡೋಂಟ್ ನೋ. ಬಟ್ ಅಷ್ಟು ದೂರ, ಅಷ್ಟು ಒಳಗಡೆ ಯಾರೋ ನನ್ನ ಹೆಸರು ಕೇಳ್ತಾ ಇದಾರೆ, ಸಿನಿಮಾ ಮಾತಾಡ್ತಿದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಟೂ ಬಿಗ್. ಸೊ ನೀವು ಕೇಳ್ತಿದ್ರ ಫಸ್ಟ್ಗೆ ಸ್ಟಂಟ್ ಡೈರೆಕ್ಟರ್ ರೆಕಗ್ನೈಸ್ ಮಾಡ್ತಾರಾ ಇಲ್ವಾ ಅಂತ. ಐ ಥಿಂಕ್ ದಿಸ್ ಈಸ್ ದ ಆನ್ಸರ್ ಫಾರ್ ದ್ಯಾಟ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.